ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲಾಲ್ಬಾಗ್ದು ಇದು ಮುಂದುವರೆದ ಭಾಗ, ಎರಡು ಪಾರ್ಟ್ 2 ಮಾಡಿದ್ದೀನಿ ಇದನ್ನು ವೀಡಿಯೋನ. ಯಾಕೆಂದರೆ ಅದು ನಿಮಗೆ ಲೆಂತಿ ಆಗುತ್ತೆ, ನೋಡೋಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ನಾನು ಇದನ್ನು ಪಾರ್ಟ್ 2 ಮಾಡಿದ್ದೀನಿ. ನೋಡಿ, ಇವಾಗ ನಾನು ಗಾಜಿನ ಮನೆ ಹತ್ರ ಬಂದಿದ್ದೀನಿ. ಇಲ್ಲಿ ಫ್ಲವರ್ ಶೋ ಅಂತೂ ತುಂಬ ಚೆನ್ನಾಗೇ ಇದೆ. ನೀವು ನೋಡಿದ್ದೀರಾ ಆಲ್ರೆಡಿ, ಪಾರ್ಟ್ 1ನಲ್ಲಿ ನೋಡಿರ್ತೀರ, ಗೊತ್ತೇ ಇರುತ್ತೆ. ಹಂಗೆ ನಾನು ಹೇಳೋ ಅಂಥದ್ದು ಏನೂ ಇರೋದಿಲ್ಲ ಅಂತ ಅನಿಸುತ್ತೆ, ಆದರೂ ಹೇಳ್ತಿದ್ದೀನಿ. ನೋಡಿ, ಇಲ್ಲೆಲ್ಲ ತುಂಬ ಸೇವಂತಿಗೆ ಗಿಡಗಳೇ, ಕೆಲವೊಂದು ಗಜಾನಿಯ ಹೂವು ಥರನೂ ಇತ್ತು. ನಾನು ಅದನ್ನು ನೋಡಿದ ತಕ್ಷಣವೇ ಗಜಾನಿಯ ಹೂವು ಅಂತ ಅಂದ್ಕೊಂಡೆ. ಅಲ್ಲ, ಅದು ಗಜಾನಿ ಅಲ್ಲ, ಅಂದರೆ ಇದು ಸೇವಂತಿಗೆ ಗಿಡನೇ. ಸೇವಂತಿಗೆ ಗಿಡದಲ್ಲೇ ವೆರೈಟಿ ಸೇವಂತಿಗೆ ಗಿಡಗಳು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನವಿಲಿಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಯಾವ ಕಡೆ ಕಣ್ಣು ಹಾರಿಸಿದ್ರೂ ಫುಲ್ಲು ಗ್ರೀನರಿಯಾಗೆ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲೂ ಅಷ್ಟೇ, ಇಲ್ಲೂ ಸೇವಂತಿಗೆ ಗಿಡಗಳನ್ನೇ ಇಟ್ಟಿದ್ದಾರೆ. ನೋಡಿ ಎಷ್ಟು ಕಲ್ಲರು, ಒಂದೊಂದು ಕಡೆ 3-4 ಕಲ್ಲರ್ ಜೋಡಿಸಿದ್ದಾರೆ. ನೋಡಿ, ಅದು ಹಿಂದ್ಗಡೆ ಇರೋದು ಗಜಾನಿಯ ಅಂತ ಅಂದ್ಕೊಂಡೆ. ಅದನ್ನು ಸೇಮ್ ನೋಡಿದ್ರೆ ಗಜಾನಿಯ ಹೂವು ಥರನೇ ಕಾಣುತ್ತೆ, ಆದರೆ ಅದು ಒಂಥರ ಸೇವಂತಿಗೆ ಹೂವು. ಅದು ಈ ಫ್ಲವರ್ ಶೋನಲ್ಲಿ ರಾಮಾಯಣದ್ದು ಒಂದು ಟಾಪಿಕ್ ತಗೊಂಡು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವಾಲ್ಮೀಕಿ ಮತ್ತು ರಾಮಾಯಣದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ. ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಇದು ಟಿಕೆಟ್ ತೊಗೊಂಡು ಬಂದಿರ್ತೀವಲ್ಲ, ಆ ಟಿಕೆಟ್ ತೋರಿಸ್ಬೇಕು. ಇಲ್ಲಿ ಗಾಜಿನ ಮನೆ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ತೋರಿಸ್ಬೇಕು. ಆಮೇಲೆ ನೀವು ಯಾರಾದರೂ ಅಲ್ಲಿ ಟಿಕೆಟ್ ತೊಗೊಂಡಿದ್ದೀವಲ್ಲ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಬಿಸಾಕೋಕ್ಕೆಲ್ಲ ಹೋಗಬೇಡಿ. ಇಲ್ಲೂ ಟಿಕೆಟ್ ಚೆಕ್ ಮಾಡೇ ಅಲ್ಲಿ ಗಾಜಿನ ಮನೆ ಒಳಗಡೆ ಬಿಡೋದು. ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬಿಡೋದಿಲ್ಲ. ಯಾಕೆ ಗೊತ್ತಿರುತ್ತೆ, ಏನಾದರೂ ಮಿಸ್ಸಾಗಿ ಏನಾದರೂ ನೀವು ಬಿಸಾಕ್ತಿದ್ರೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈಗಿನ ಜನ್ರೇಷನ್ ಮಕ್ಕಳಿಗಂತೂ ರಾಮಾಯಣದ ಬಗ್ಗೆ ಅರಿವೇ ಇರೋದಿಲ್ಲ. ಇಲ್ಲಿ ಕರ್ಕೊಬನ್ನಿ, ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ. ಈ ಫ್ಲವರ್ ಶೋ ಮಾಡಿರೋದ್ರಿಂದ ಮತ್ತು ವಾಲ್ಮೀಕಿ ರಾಮಾಯಣ ಆ ಥರ ಫ್ಲವರ್ ಶೋ ಮಾಡಿರೋದ್ರಿಂದ ಮಕ್ಕಳಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೇ ಮಾಡಿರ್ತಾರೆ. ಇಲ್ಲಿ ಮಕ್ಕಳನ್ನ ಕರ್ಕೊಬನ್ನಿ, ಯಾಕೆಂದರೆ ಅವು ಮಕ್ಳಿಗೂ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾವು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ತೋರಿಸ್ಬಿಟ್ಟೆ ಹೋಗಬೇಕು. ನಾವು ಅಲ್ಲಿಂದ ಟಿಕೆಟ್ ತೊಗೊಬಂದಿರ್ತೀವಲ್ಲ, ಆ ಟಿಕೆಟ್ ತೋರಿಸ್ಬಿಟ್ಟು ಹೋಗಬೇಕು. ಅಲ್ಲಿ ಬರ್ತಿದ್ದಂಗೆ ಅಲ್ಲಿ ವಾಲ್ಮೀಕಿದೊಂದು ಸ್ಟ್ಯಾಚು ಇಟ್ಟಿದ್ದಾರೆ. ಅದಕ್ಕೂ ಇದು ಫ್ಲವರಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರು, ಚೆನ್ನಾಗಿತ್ತು. ನೋಡಿ, ಇನ್ನು ನಾವು ಗಾಜಿನ ಮನೆ ಒಳಗಡೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫುಲ್ಲು ಸೇವಂತಿಗೆ ಗಿಡಗಳೇ. ಇಲ್ಲಂತೂ ಗಾಜಿನ ಮನೆ ಒಳಗಡೆ ಅಂತೂ ವೆರೈಟಿ ಸೇವಂತಿಗೆ ಗಿಡಗಳು, ನೋಡೋಕ್ಕಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಉತ್ತದ ಥರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದ್ರ ಸುತ್ತಲೂ ಹೂವು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ. ಆ ನೀಟಾಗಿ ಜೋಡಿಸಿದಾರಲ್ಲ, ಅದೇ ಒಂದು ಖುಷಿ. ಅವರು ತಾಳ್ಮೆಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು, ಅಷ್ಟು ಚೆನ್ನಾಗೇ ಜೋಡಿಸಿದ್ದಾರೆ. ಮತ್ತು ಅಲ್ಲಿ ಯಾವ್ಯಾವ ಥರ ಹೂವು ಅಂತಲೂ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ವಾ, ಯಾವ್ಯಾವ ಥರ ಹೂವು ಏನು ಹೆಸರು ಅಂತ ಗೊತ್ತಿರೋದಿಲ್ವಲ್ಲ, ಅದಕ್ಕೆ ಅಂತಲೇ ಅಲ್ಲಿ ಓದ್ಕೊಳ್ಳಿ ಅವರು, ಗೊತ್ತಾಗಲಿ ಅಂತಾನೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದೊಂಥರ ವೆರೈಟಿ ಸೇವಂತಿಗೆ. ನೋಡಿ, ಒಂಥರ ಇದು ಬಾಲ್ ಥರ ಬರುತ್ತಲ್ಲ, ಆ ಥರ ಸೇವಂತಿಗೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಕಲ್ಲರ್ ಸೇವಂತಿಗೆನಲ್ಲಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಇದು ಪಿಂಕು ಮತ್ತು ಕುಂಕುಮದ ಕಲ್ಲರು, ಯೆಲ್ಲೋ ಕಲ್ಲರು, ಈ ಥರ ಎಲ್ಲ ಮಾಡಿದ್ದಾರೆ. ನೋಡಿ, ಈ ಹೂವು ಗಜಾನಿಯ ಥರ ಕಾಣಿಸುತ್ತೆ ನೋಡೋಕ್ಕೆ, ಆದರೆ ಅದು ಗಜಾನಿ ಅಲ್ಲ, ಅದೊಂಥರ ಸೇವಂತಿಗೆ ಹೂವು. ಎಷ್ಟು ಅಂದರೆ ಒಂಥರ ಗರಿ ಥರ ಸೇವಂತಿಗೆ ಆ ಥರ ಎಲ್ಲ ಇದೆ. ತುಂಬ ಚೆನ್ನಾಗೇ ಜೋಡಿಸಿದ್ದಾರೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಯಾರೂ ಇನ್ನೂ ಹೋಗಿಲ್ಲ, ಹೋಗಿ ಒಂದ್ಸತಿ ವಿಸಿಟ್ ಮಾಡಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಮಕ್ಕಳನ್ನೂ ಕರ್ಕೊಂಡೋಗಿ, ಮಕ್ಳಿಗೂ ಈ ಥರ ಎಲ್ಲ ತೋರಿಸಿದ್ರೆ ಅವ್ರ ಮನಸ್ಸು ಒಂಥರ ಫ್ರೆಶ್ ಆಗುತ್ತೆ.
ನೋಡಿ ಇದಕ್ಕೂ ಅಷ್ಟೇ ಅದು ಸೇವಂತಿಗೆ ಹೂವಿಂದನೇ ಅಲಂಕಾರ ಮಾಡಿದ್ದಾರೆ. ಇದಕ್ಕೆ ಅಂದರೆ ಪಾಟ್ ಎಲ್ಲ ಏನು ಇಟ್ಟಿಲ್ಲ, ಅದ್ರ ಸುತ್ತು ಹೂವನ್ನೇ ಸಿಂಗಲ್ ಹೂವನ್ನೇ ಸ್ವಲ್ಪ ಇದನ್ನು ಅಂಟಿಸ್ತೀವಲ್ಲ ಆ ಥರ ಅಂಟಿಸಿ ಅದು ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಹೂವು ನೋಡಿ. ಇದನ್ನು ಅಷ್ಟೇ ಸ್ಟೆಪ್ ಆನ್ ಸ್ಟೆಪ್ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, 2 ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಲ್ಲೇ ನೀರೆಲ್ಲ ಸ್ಪ್ರೇ ಆಗೋದಕ್ಕೆಲ್ಲ ಅನುಕೂಲ ಮಾಡಿದ್ದಾರೆ. ಯಾಕೆಂದರೆ ಹೂವೆಲ್ಲ ಬಾಡಬಾರ್ದಲ್ಲ, ಗಿಡಗಳೆಲ್ಲ ಬಾಡಬಾರ್ದು ಅಂತ ಆ ನೀರು ಸ್ಪ್ರೇ ಆಗ್ತಾ ಇರುತ್ತೆ ಅವಾಗವಾಗ. ನಮಗೂ ಆ ಬಿಸಿಲಲ್ಲೆಲ್ಲ ಹೋಗಿರ್ತೀವಲ್ಲ, ಆ ನೀರು ಸ್ಪ್ರೇ ಆದಾಗ ನಮಗೂ ಒಂಥರ ಕೂಲ್ ಅಂತ ಅನ್ನಿಸುತ್ತೆ. ನೋಡಿ ಇದೇ ಹೂವನ್ನೇ ನಾನು ಗಜಾನಿಯ ಹೂವು ಅಂತ ಅಂದ್ಕೊಂಡೆ. ಇದು ಗಜಾನಿ ಅಲ್ಲ, ಇದನ್ನು ಬೇಗ ನೋಡಿದ ತಕ್ಷಣವೇ ಗಜಾನಿಯ ಅನಿಸುತ್ತೆ, ಆದರೆ ಗಜಾನಿ ಅಲ್ಲ, ಇದು ಸೇವಂತಿಗೆ ಹೂವು ಗಿಡ. ಇದು ಅಲ್ಲಿ ಜೇನುಹುಳಗಳು ತುಂಬ ಬಂದಿದ್ದಾವೆ. ಅದು ಜೇನು ಎಷ್ಟೊಂದು ಹುಳಗಳೆಲ್ಲ ತುಂಬ್ಕೊಂಡಿದ್ದಾವೆ ಅವು ಸೇವಂತಿಗೆ ಹೂವು ಗಿಡದ ಮೇಲೆ. ನೋಡಿ ಇದು ಒಂದು ರೌಂಡು, ಇದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಬೇಷನ್ ಥರ ಎಲ್ಲ ಇಟ್ಟು ಅದರೊಳಗೆ ಶೋ ಗಿಡಗಳು ಮತ್ತು ಸೇವಂತಿಗೆ, ಚೆಂಡು ಹೂವು ಈ ಥರ ಎಲ್ಲನೂ ಜೋಡಿಸಿದ್ದಾರೆ. ನೋಡಿ ಇದು ಎಷ್ಟು ಚೆನ್ನಾಗಿ ಅಂಟಿಸಿದ್ದಾರೆ ನೋಡಿ ಇದನ್ನು ಸೇವಂತಿಗೆ ಹೂವು. ಅದನ್ನು ಯಾರನ್ನ ನೋಡಿದ್ರೆ ಅದು ಅಂಟಿಸಿರೋ ಥರ ಇಲ್ಲ, ಅದು ಅಷ್ಟು ನೀಟಾಗೆ ಜೋಡಿಸಿದ್ದಾರೆ. ನೋಡಿ ಇಲ್ಲಿ ಅಳಿಲು ಒಂದು ಸ್ಟ್ಯಾಚು ಇಟ್ಬಿಟ್ಟು ಅದ್ರ ಸುತ್ತನೂ ಫ್ಲವರ್ ಇಟ್ಟಿದ್ದಾರೆ. ನೋಡೋಕ್ಕೂ ಚೆನ್ನಾಗಿದೆ.
ಇಷ್ಟೊಂದು ಹೂವು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನಾನು ಫಸ್ಟೆಲ್ಲ ಫ್ಲವರ್ ಶೋ ಎಲ್ಲ ಇದ್ದಾಗೆಲ್ಲ ನಾನು ಬಂದಿರಲಿಲ್ಲ, ಅಂದರೆ ಇವಾಗೇ ಬಂದಿರೋದು. ಆವಾಗೆಲ್ಲ ನಾನಂದರೆ ಯೂಟ್ಯೂಬ್ ಚಾನಲ್ಲೆಲ್ಲ ಓಪನ್ ಮಾಡಿರಲಿಲ್ಲ. ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ, ನಿಮಗೂ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀನಿ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ಗಾಜಿನ ಮನೆಯಲ್ಲಿ. ಮತ್ತು ಇದು ವಾಲ್ಮೀಕಿ ಹತ್ರ ಅಲ್ಲಿ ಬುಕ್ಕೆಲ್ಲ ಇಟ್ಟಿದ್ದಾರೆ ನೋಡಿ, ಆ ಪ್ಲೇಸಲ್ಲಿ ಹೂವೆಲ್ಲ ಡೆಕೋರೇಷನ್ ಮಾಡಿರೋದು ಭಾಗ್ಯಲಕ್ಷ್ಮಿ ನರ್ಸರಿ ಅಂತ ಇರೋದು, ಅದು ದೊಡ್ಡಾಲದ ಮರದವ್ರದ್ದು. ಆ ದೊಡ್ಡಾಲದ ಮರ ಅಲ್ಲಿರೋದು ನರ್ಸರಿ ಇದು. ಅವರು ಇಲ್ಲಿ ಇದು ಮಾಡಿದ್ದಾರೆ, ಅಲಂಕಾರಕ್ಕೆಲ್ಲ ಅದು ಅವ್ರು ಫ್ಲವರ್ ಕೊಟ್ಟಿದ್ದಾರೆ. ಅಲ್ಲಿ ಒಬ್ಬೊಬ್ಬರು ನರ್ಸರಿ ಒಂದೊಂದು ತಂದಿರ್ತಾರಲ್ಲ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಅವ್ರವ್ರ ನರ್ಸರಿದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಈ ಕಿತ್ಲೆ ಹಣ್ಣು ಥರ ಚಿಕ್ಕ ಚಿಕ್ಕದಿತ್ತು ನೋಡಿ, ಅದನ್ನು ಅಷ್ಟೇ ಅಲ್ಲಿ ಅವ್ರದ್ದು ಅವ್ರ ಹೆಸರು ಹಾಕ್ಬಿಟ್ಟು ಆ ನರ್ಸರಿನ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ನೋಡಿ. ಇದು ಅಷ್ಟೇ, ಇದು ಸೇವಂತಿಗೆ. ನಾವು ಅಲ್ಲಿ ಕುತ್ಕೊಂಡು ಫೋಟೋ ಎಲ್ಲ ಹಿಡ್ಕೊಂಡ್ವಿ ನೋಡಿ. ಈ ನರ್ಸರಿ ಅವರು ಇದು ವಾಲ್ಮೀಕಿದು ಇಲ್ಲಿ ಇದೆಲ್ಲ ಸ್ಟ್ಯಾಚು ಥರ ಮಾಡಿದ್ದಾರೆ ನೋಡಿ, ಆ ಭಾಗ್ಯಲಕ್ಷ್ಮಿ ನರ್ಸರಿ ಅವ್ರದ್ದು. ಯಾಕೆಂದರೆ ನಾನು ನೋಡಿದ್ದೀನಿ ಅಲ್ಲಿ ದೊಡ್ಡಾಲದ ಮರದಲ್ಲಿ ಅವ್ರ ನರ್ಸರಿನ, ಹಂಗಾಗಿ ಅದು ನೆನಪಾಯಿತು, ನಿಮಗೆ ಹೇಳಿದೆ ಅಷ್ಟೇ ನೋಡಿ. ಇನ್ನು ಹಂಗೆ ಮುಂದೆ ಬಂತು ಅಂದರೆ ಎಲ್ಲ ಚೆನ್ನಾಗೆ ಮಾಡಿದ್ದಾರೆ, ಅಂದರೆ ನೀಟಾಗಿ ಜೋಡಿಸಿದ್ದಾರೆ ಅಲ್ಲ, ಅವ್ರ ತಾಳ್ಮೆಗೆ ಅದೇ ಮೆಚ್ಚಬೇಕು ನೋಡಿ. ಇದೊಂಥರ ಸೇವಂತಿಗೆ ನೋಡಿದ್ರೆ ಒಳ್ಳೆ ಗರಿ ಗರಿ ಥರ ಇದೆ, ಅದು ಪ್ಲಾಸ್ಟಿಕ್ ಅಂತಲೇ ಅನಿಸುತ್ತೆ ನೋಡಿದ ತಕ್ಷಣ. ಅದಕ್ಕೆ ಅಲ್ಲಿ ಸುಮಾರು ಜನ ಹಿಂಗೆ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರು, ಹಿಂಗೆ ಮುಟ್ಟಿ ಮುಟ್ಟಿನೇ ಅದೆಲ್ಲ ಒಣಗೋದಂಗೆ ಆಗ್ಬಿಟ್ಟೈತೆ. ನಾವು ಮುಟ್ಟಿ ನೋಡಿದ್ವಿ, ನಾವೇನು ಹಂಗೆ ಬರಲಿಲ್ಲ, ನಾವೂ ಮುಟ್ಟೆ ನೋಡಿದ್ವಿ. ಅಂದರೆ ಅದು ರಿಯಲಿ ಸೇವಂತಿಗೆ ಗಿಡನೇ ನೋಡಿ. ಅಲ್ಲಿ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗ್ರೀನ್ ಸೇವಂತಿಗೆ ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ, ಅಪ್ಪ ನೋಡೋಕ್ಕೇ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಸೇವಂತಿಗೆ ಅಂತೂ. ಅಲ್ಲಿ ಸೇವಂತಿಗೆನೇ ಮೇನ್ ಅಟ್ರ್ಯಾಕ್ಷನ್ ಆಗಿ ಕಾಣೋದು. ಮತ್ತು ಇಲ್ಲಿ ಆ ಗಾಜಿನ ಮನೆ ಎದುರುಗಡೆ ಅಲ್ಲಿ ಕಾರಂಜಿ ಇತ್ತು, ಅದು ನೋಡಿ ನಮ್ಮ ಟೈಮ್ಗೆ ನೋಡಿ, ಅಲ್ಲಿ ನಾವು ಹೋಗಲ್ಲಿ ಫೋಟೋ ಹಿಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಆಫ್ ಆಗೇ ಹೋಯ್ತು. ನಾವು ಮುಂಚೆನೇ ಹೋಗ್ಬೇಕಾಗಿತ್ತು, ಅಲ್ಲಿ ಓಡಾಡಿ ತುಂಬ ಸುಸ್ತಾಗ್ಬಿಡ್ತು ಅಂದ್ಬಿಟ್ಟು ಅಲ್ಲಿ ಹೋಗಿ ಒಂದು ಮರದ ನೆರಳಲ್ಲಿ ಕುಂತಿದ್ವಿ. ಆಮೇಲೆ ಹೋಗೋಣ ಅಲ್ಲಿ ಫೋಟೋ ಎಲ್ಲ ಹಿಡ್ಕೊಳ್ಳೋಣ ಅಂದ್ಕೊಂಡು ನೋಡಿ, ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇವಾಗ ಬಂದ್ವಿ ಅಲ್ಲಿ ಫೋಟೋ ಹಿಡ್ಕೊಳ್ಳೋಣ ಅಂತ. ಅಲ್ಲಿ ಬರೋ ಅಷ್ಟೊತ್ತಿಗೆ ಅಲ್ಲಿ ನಿಂತ್ಕೊಂಡ್ವಿ, ಅಲ್ಲಾರೋ ಪಕ್ಕದವ್ರು ಬಂದು ಫೋಟೋ ಹಿಡ್ಸ್ಕೊತಾ ಇದ್ರು. ಅವ್ರು ಇಡ್ಸ್ಕೊಳ್ಳಿ ಆಮೇಲೆ ಹಿಡ್ಕೊಳ್ಳೋಣ ಅನ್ನೋಷ್ಟೊಳಗೆ ನೋಡಿ ಆಫೇ ಆಗೋಯ್ತು ನೋಡಿ. ನಮ್ಮ ಟೈಮ್ ಹೆಂಗಿದೆ, ಅದು ಕಾರಂಜಿ ಆಫ್ ಆಯಿತು. ಇವಾಗ ನಾವು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೂ ಸ್ವಲ್ಪ ಶೋ ಗಿಡಗಳೆಲ್ಲ ಇಟ್ಟಿದ್ರಲ್ಲ, ಅದನ್ನು ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಶೋ ಗಿಡಗಳೂ ಅಷ್ಟೇ ಚೆನ್ನಾಗಿದ್ದಾವೆ ನೋಡಿ. ಇಲ್ಲಿ ಇದೇ ಒಂದೊಂಥರ ಶೋ ಗಿಡಗಳು, ಅಂದರೆ ವೆರೈಟಿ ಶೋ ಗಿಡಗಳು ಮತ್ತು ಸೇವಂತಿಗೆಗಳು ನೋಡಿ. ಇಲ್ಲೆಲ್ಲ ಲೈನ್ ಫುಲ್ಲು ಸೇವಂತಿಗೆ ಗಿಡಗಳನ್ನೇ ಜೋಡಿಸಿದ್ದಾರೆ, ಈ ಥರ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಹಂಗೆ ಮುಂದೆ ಬಂತು ಅಂದರೆ ಅಲ್ಲಿ ಇದೊಂಥರ ಶೋ ಗಿಡಗಳು, ಅದು ನನ್ನ ಗಾರ್ಡನಲ್ಲಿ ಇತ್ತು, ಫಸ್ಟಿಗೆ ಹೋಯ್ತು, ಅದನ್ನು ಇಲ್ಲಿಂದನೇ ತೊಗೊಂಡೋಗಿದ್ದು ನಾನು, ಲಾಲ್ಬಾಗಿಂದನೇ ತೊಗೊಂಡೋಗಿದ್ದು ನೋಡಿ. ಈ ಥರ ಶೋ ಗಿಡಗಳು ಇತ್ತು ನನ್ನ ಗಾರ್ಡನಲ್ಲಿ, ವೈಟು ಮತ್ತು ಪಿಂಕು ಎರಡು ಕಲರು ಇತ್ತು. ಅಂದರೆ ಅವಾಗಿನ್ನೂ ನಾನು ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿರಲಿಲ್ಲ. ಅಯ್ಯೋ ನನಗೆ ಶೋ ಗಿಡಗಳೆಲ್ಲ ಏನಕ್ಕೆ ಅಂದ್ಬಿಟ್ಟು ನಾನೇ ಎಲ್ಲನ ಅದನ್ನು ತೆಗೆದಾಕ್ಬಿಟ್ಟಿದ್ದೆ. ಇವಾಗ ಅಂದರೆ ನಿಮಗೆ ತೋರಿಸ್ಬೇಕಲ್ಲ, ನನಗೆ ಬೇಕಲ್ಲ ಅದು ಗಿಡಗಳು, ಹಾಗಾಗಿ ಇವಾಗ ಇದನ್ನು ಮತ್ತೆ ಹಾಕಬೇಕು. ಅಲ್ಲೊಂದು ಸ್ವಲ್ಪ ಬೀಜ ಎಲ್ಲ ಒಣಗೋಗಿರೋದಿತ್ತಲ್ಲ, ಅದನ್ನೇ ಸ್ವಲ್ಪ ನಾನು ಕಟ್ ಮಾಡಿಕೊಂಡು ಸುಮ್ಮನೆ ಅದನ್ನು ಬೀಜನ ಗಾರ್ಡನಲ್ಲಿ ಉದುರಿಸಿದ್ರೂ ಸಾಕು ಉಟ್ಕೊಳ್ತವೆ. ನಾನು ಫಸ್ಟ್ಗೊಂದು ಸತಿ ಲಾಲ್ಬಾಗಿಗೆ ಬಂದಾಗ ನಾನು ಇದೇ ಥರನೇ ಮಾಡಿದ್ದು, ನಾನೇನು ದುಡ್ಡು ಕೊಟ್ಟೇನೋ ಈ ಥರ ಬೀಜ ಏನು ತಗೊಂಡೋಗಿರಲಿಲ್ಲ. ಅಲ್ಲಿ ಗಿಡಗಳು ಹಾಕಿರ್ತಾರೆ, ಅಲ್ಲಿ ನಾವು ನರ್ಸರಿ ಇದೆ ನೋಡಿ, ನಾವು ಗಿಡಗಳೆಲ್ಲ ತೊಗೊಳ್ತೀವಿ ನೋಡಿ, ಆ ನರ್ಸರಿ ಎದುರಿಗೇನೆ ಲಾಲ್ಬಾಗಲ್ಲೇ ಆ ನರ್ಸರಿ ಎದುರಿಗೆ ಹಾಕಿರ್ತಾರೆ ಇದು ಶೋಗೆ. ಆ ಎದುರಿಗೇನೆ ಹಾಕಿರ್ಬೇಕಾದ್ರೆ ಅಲ್ಲಿ ನಾನು ಅಲ್ಲಿ ನಿಂತಿದ್ನಲ್ಲ, ಆವಾಗ ಒಂದೆರಡು ಬೀಜ ಕಟ್ ಮಾಡ್ಕೊಂಡು ತಗೊಬಂದು ಗಾರ್ಡನಲ್ಲಿ ಉದುರಿಸಿದ್ದೆ, ಅವೇ ಉಟ್ಕೊಂಡಿದ್ದು. ಹಂಗಾಗಿ ಚೆನ್ನಾಗಿರುತ್ತೆ ಅದು ನೋಡೋಕ್ಕೂ ನೋಡಿ. ಇಲ್ಲೆಲ್ಲ ಇನ್ನು ಅದು ನಾವು ಮುಗಿಸ್ಕೊಂಡ್ಬಂದ್ವಿ, ಅದು ಗಾಜಿನ ಮನೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂತು ಅಂದರೆ ಇಲ್ಲಿ ತರಕಾರಿ ಬೀಜ ಎಲ್ಲ ಇಟ್ಟಿದ್ದಾರೆ. ನಾನೇನು ಜಾಸ್ತಿ ಏನು ತಗೊಳ್ಳಿಲ್ಲ, ಒಂದು ಪಪ್ಪಾಯಿ ಮತ್ತು ಒಂದು ಪಪ್ಪಾಯಿ, ಒಂದು ಚೆಂಡು ಹೂವಿಂದೊಂದು ಬೀಜ ತಗೊಂಡೆ, ಅದು 20 ರೂಪಾಯಿ ಅಂದರು, ಹಾಗಾಗಿ ನಾನು 2 ತಗೊಂಡೆ ಅಷ್ಟೇ. ಮತ್ತು ಇಲ್ಲಿ ಶೋ ಗಿಡ, ಹೂವಿನ ಗಿಡ ಎಲ್ಲ ಗೆಡ್ಡೆಗಳೆಲ್ಲ ಇದ್ದು ಸುಮಾರು ಜನ ನೋಡ್ತಾ ಇದ್ರು, ಅಂದರೆ ಸ್ವಲ್ಪ ರೇಟ್ ಇತ್ತು, ಹೂವಿಂದು ಗೆಡ್ಡೆಗಳಿಗೆಲ್ಲ ರೇಟ್ ಇತ್ತು, ಹಂಗಾಗಿ ನಾನು ಆ ಥರದ್ದೇನು ತಗೊಳ್ಳಿಲ್ಲ ನೋಡಿ. ಅದು 2 ಮಾತ್ರ ತಗೊಂಡೆ ಅಷ್ಟೇ. ಇಲ್ಲಿ ಸುಮಾರು ಏನೇನೋ ವೆರೈಟಿ ಎಲ್ಲ ಇಟ್ಟಿದ್ರು, ಶಾಪಿಂಗ್ ಮಾಡೋರಿಗಂತೂ ತುಂಬ ಚೆನ್ನಾಗಿ ಇಟ್ಟಿದ್ರು ಇಲ್ಲಿ
ನಮಗೂ ಅಲ್ಲೆಲ್ಲ ಓಡಾಡಿ ತುಂಬ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಅಂದರೆ ಲಾಲ್ಬಾಗ್ ನೋಡಬೇಕು ಅಂತಂದರೆ ಒಂದು ದಿನ ಆದ್ರೂ ಸಾಕಾಗೋದಿಲ್ಲ, ಅಷ್ಟು ತುಂಬ ದೊಡ್ಡದು. ಹಾಗಾಗಿ ನಾವು ಅಲ್ಲೆಲ್ಲ ಸ್ವಲ್ಪ ಓಡಾಡಿ ಕಾಲೆಲ್ಲ ನೋವಾಗಿತ್ತಲ್ಲ, ಹಾಗಾಗಿ ಬಂದು ಅಲ್ಲಿ ಸ್ವಲ್ಪ ಚುರುಮುರಿ ಎಲ್ಲ ತಿಂದು ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನೀರೆಲ್ಲ ಕುಡಿದು ನಾವು ಸ್ವಲ್ಪ ಮನೆ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ನೋಡಿ ಇಲ್ಲಿ ನಾನು ಲಾಸ್ಟಲ್ಲಿ ಬರಬೇಕಾದ್ರೆ ಮರ್ಗ ತಗೊಳ್ಳೋಣ ಅಂತ ಕೇಳಿದೆ. ಅವರು 100 ರೂಪಾಯಿ ಹೇಳಿದ್ರು. ನನಗೆ ಯಾಕೋ ರೇಟ್ ಜಾಸ್ತಿ ಅನ್ನಿಸ್ತು ಅಂದ್ಬಿಟ್ಟು ತಗೊಳ್ಳಿಲ್ಲ, ಮತ್ತು ಅಲ್ಲೇ ಇಟ್ಬಿಟ್ಟು ವಾಪಸ್ ಬಂದ್ವಿ. ನೋಡಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಕಾಲಂತೂ ಸಿಕ್ಕಾಬಟ್ಟೆ ನೋವು ಬಂದ್ಬಿಟ್ಟೈತೆ, ಹಂಗಾಗಿ ನಾವಿಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಲಾಲ್ಬಾಗ್ದು ಫ್ಲವರ್ ಶೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.